ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚೀನಾ ತೈವಾನ್ ಉದ್ವಿಗ್ನತೆ ಮತ್ತು ಇದರಿಂದ ಜಪಾನ್ಗೆ ಆಗುತ್ತಿರುವ ಚಿಂತೆ ಹಾಗೆ ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಸಂಬಂಧಗಳ ಕುರಿತು ಮಾತಾಡೋಣ. ಸೊ ಗೆಳೆಯರೇ, ಅಮೆರಿಕಾದ ಇತ್ತೀಚಿನ ವರದಿಯ ಪ್ರಕಾರ ಈ ಚೀನಾ ತೈವಾನ್ ಮೇಲೆ ದಾಳಿ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು, ಚೀನಾದ ಸೇನೆ ತೈವಾನ್ ನೆಲವನ್ನ ಹೇಗೆ ಪ್ರವೇಶಿಸಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಗಮನ ಹರಿಸಿದೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೇ, ಚೀನಾ ಮತ್ತು ತೈವಾನ್ ನಡುವೆ ಸುಮಾರು 130 ಕಿಲೋಮೀಟರ್ನ ಸಮುದ್ರವಿದೆ ಹಾಗೂ ಚೀನಾದ ನೌಕಾಪಡೆ ಮತ್ತು ವಾಯುಪಡೆ ಅಲ್ಲಿ ದಾಳಿ ಮಾಡಿದ್ರು ತೈವಾನ್ ನೆಲವನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿ ಚೀನಾದ ಭೂಸೇನೆಯ ಮೇಲಿದೆ. ಆದರೆ ಇಲ್ಲಿ ಚೀನಾದ ನೌಕಾಪಡೆಗೆ ಲಕ್ಷಾಂತರ ಸೈನಿಕರನ್ನ ಸಮುದ್ರ ದಾಟಿ ತೈವಾನ್ಗೆ ತಲುಪಿಸುವುದು ಒಂದು ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಇಲ್ಲಿ ತೈವಾನ್ ಕೂಡ ಅಷ್ಟು ಸುಲಭವಾಗಿ ಈ ಚೀನಾದ ಸೇನೆಯನ್ನ ತನ್ನ ನೆಲಕ್ಕೆ ಪ್ರವೇಶಿಸುವುದಕ್ಕೆ ಬಿಡುವುದಿಲ್ಲ. ಹೀಗಾಗಿ ಈಗ ಚೀನಾ ಮತ್ತು ತೈವಾನ್ ಎರಡು ತಮ್ಮ ಯುದ್ಧ ಸಿದ್ಧತೆಗಳಲ್ಲಿ ತೊಡಗಿವೆ. ಹಾಗೇನೆ ಗೆಳೆಯರೆ, ಈ ಚೀನಾ ತೈವಾನ್ ಉದ್ವಿಗ್ನತೆ ಜಪಾನ್ಗೆ ಒಂದು ದೊಡ್ಡ ತಲೆನೋವಾಗಿದ್ದು, ಇದೇ ಚಿಂತೆಯ ನಡುವೆ ಜಪಾನ್ಗೆ ಈಗ ಭಾರತದ ನೆನಪಾಗಿದೆ. ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಅಂದರೆ ಜಪಾನ್ ವಾಯುಪಡೆ ಭಾರತೀಯ ವಾಯುಪಡೆಯಿಂದ ವಿಶೇಷ ಏರ್ ಕಾಂಬ್ಯಾಟ್ ತರಬೇತಿ ಪಡೆಯುವುದಕ್ಕಾಗಿ ಯೋಜಿಸುತ್ತಿದೆ. ಹಾಗೆ ನೋಡೋದಾದ್ರೆ 2023ರಲ್ಲಿ ಭಾರತ ಮತ್ತು ಜಪಾನ್ ವಾಯುಪಡೆಗಳ ನಡುವೆ ವೀರ್ ಗಾರ್ಡಿಯನ್ ಅನ್ನೋ ಹೆಸರಿನ ಜಂಟಿ ಸಮರಾಭ್ಯಾಸ ನಡೆದಿತ್ತು. ಜಪಾನಿ ಮಾಧ್ಯಮಗಳ ವರದಿಯ ಪ್ರಕಾರ ಈ ಸಮರಾಭ್ಯಾಸದಲ್ಲಿ ಭಾರತದ ಸುಖೋಯ್ ಫೈಟರ್ ಜೆಟ್ನ ಪೈಲಟ್ ಅವರು ಈ ಜಪಾನ್ನ 2 F-2 ಫೈಟರ್ ಜೆಟ್ಗಳ ಮೇಲೆ ಮೇಲುಗೈ ಸಾಧಿಸಿದ್ರು. ಜಪಾನ್ನ F-2 ಜೆಟ್ ಅಮೆರಿಕಾದ F-16 ಫೈಟರ್ ಜೆಟ್ನ ಅಡ್ವಾನ್ಸ್ಡ್ ವರ್ಷನ್ ಆಗಿದೆ. ಹಾಗೂ ವೀರ್ ಗಾರ್ಡಿಯನ್ ಸಮರಾಭ್ಯಾಸದ ಸಮಯದಲ್ಲಿ ಈ ಜಪಾನಿ ವಾಯುಪಡೆ ಅಧಿಕಾರಿಗಳು ಭಾರತೀಯ ವಾಯುಪಡೆಯ ಪೈಲಟ್ಗಳ ಈ ಕೌಶಲ್ಯದಿಂದ ಬಹಳ ಪ್ರಭಾವಿತರಾಗಿದ್ರು. ಆಗಲೇ ಈ ಜಪಾನ್ ಚೀನಾದ ವಿರುದ್ಧ ಭಾರತದ ಯುದ್ಧ ಕೌಶಲ್ಯಗಳನ್ನು ಕಲಿಯಬೇಕನ್ನೋದನ್ನ ನಿರ್ಧರಿಸಿತು. ಆದ್ರೆ ಇಲ್ಲಿ ಈ ಜಪಾನ್ನಲ್ಲಿ ನಿರಂತರವಾಗಿ ಬದಲಾಗುತ್ತಿದ್ದ ಸರ್ಕಾರಗಳಿಂದ ಜಪಾನ್ ವಾಯುಪಡೆ ತನ್ನ ಸಿದ್ಧತೆಗಳನ್ನ ಮುಂದುವರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಈಗ ಚೀನಾದಿಂದ ಜಪಾನ್ಗೆ ಇರುವ ಅಪಾಯ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಅಂದ್ರೆ, ಇದೇ ಕಾರಣಕ್ಕೆ ಈಗ ಜಪಾನ್ 1000 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳ ತಯಾರಿಕೆಗೆ ಮುಂದಾಗಿದೆ. ತನ್ನ ದೇಶದಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಅನುಮೋದನೆಯನ್ನ ನೀಡಿದೆ. ಇದಷ್ಟೇ ಅಲ್ಲದೆ ಜಪಾನ್ ಭಾರತದ ಫೈಟರ್ ಜೆಟ್ಗಳಿಗೆ ತನ್ನ ಎಂಜಿನ್ ನೀಡುವ ಪ್ರಸ್ತಾವನೆಯನ್ನು ಕೂಡ ಇಟ್ಟಿತ್ತು. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ, ಈ ಜಪಾನ್ ತನ್ನ ಸೇನೆ, ವಾಯುಪಡೆ ಮತ್ತು ನೌಕಾಪಡೆಯನ್ನ ಕೇವಲ ಆತ್ಮರಕ್ಷಣೆಗಾಗಿ ನಿರ್ಮಿಸಿತ್ತು. ಆದರೆ ಈಗ ಜಪಾನ್ಗೆ ಕೇವಲ ರಕ್ಷಣಾತ್ಮಕವಾಗಿ ಈ ಚೀನಾದ ಬೆದರಿಕೆಯನ್ನ ಎದುರಿಸಲು ಸಾಧ್ಯವಿಲ್ಲ ಅನ್ನೋದು ಅರಿವಾಗಿದೆ. ಹಾಗಾಗಿ ಜಪಾನ್ ವಾಯುಪಡೆ ಈಗ ಭಾರತೀಯ ವಾಯುಪಡೆಯಿಂದ ಆಕ್ರಮಣಕಾರಿ ಡಾಗ್ ಫೈಟ್, ಕಡಿಮೆ ಎತ್ತರದಲ್ಲಿ ಕಾರ್ಯಾಚರಣೆಗಳು ಅಂದರೆ ಲೋ ಆಲ್ಟಿಟ್ಯೂಡ್ ಆಪರೇಷನ್ಸ್ ಮತ್ತು ಹೈ ಆಲ್ಟಿಟ್ಯೂಡ್ ಆಪರೇಷನ್ಗಳ ಉತ್ತಮ ಕೌಶಲ್ಯಗಳನ್ನು ಕಲಿಯಲು ಬಯಸ್ತಾ ಇದೆ. ಯಾಕಂದ್ರೆ ಗೆಳೆಯರೆ, ನಮ್ಮ ಭಾರತೀಯ ವಾಯುಪಡೆಗೆ ಪರ್ವತಗಳು, ಸಮುದ್ರ, ಮರುಭೂಮಿ ಅಥವಾ ದುರ್ಗಮ ಪ್ರದೇಶಗಳು ಹೀಗೆ ಎಲ್ಲ ರೀತಿಯ ಯುದ್ಧ ಪರಿಸ್ಥಿತಿಗಳಲ್ಲಿ ಉತ್ತಮ ಅನುಭವವಿದೆ. ಹಾಗೂ ಗೆಳೆಯರೆ, ಭಾರತದ ಕುರಿತು ಇದು ಜಪಾನ್ನ ರಕ್ಷಣಾ ನೀತಿಗಳಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಈ ಮೊದಲು ಜಪಾನ್ ಭಾರತೀಯ ವಾಯುಪಡೆಗೆ ಎಂಜಿನ್ ಪ್ರಸ್ತಾಪವನ್ನು ನೀಡಿತ್ತು. ಹಾಗೂ ಈಗ ಅದೇ ಜಪಾನ್ ವಾಯುಪಡೆ ಯುದ್ಧ ಕೌಶಲ್ಯಗಳನ್ನು ಕೂಡ ಕಲಿಯುವುದಕ್ಕಾಗಿ ಬಯಸ್ತಾ ಇದೆ. ಸೊ ಗೆಳೆಯರೆ, ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.